ಆತ್ಮೀಯ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ ತಡಯಕ್ಕೆ ಇವತ್ತಿನ ವಿಡಿಯೋ ಕಂಟೆಂಟನ್ನು ಸ್ಟಾರ್ಟ್ ಮಾಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸು, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು. ಇಲ್ಲಿಂದ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸು, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸು ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ALP ಅಂದರೆ ಕೊಟ್ಟಿದ್ದಾರೆ ನೋಡಿ. ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ನು 20/1/2024. ಕ್ಲೋಸಿಂಗ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ನು 19/2/2024 ತನಕ ಇರುತ್ತೆ ನೋಡಿ. ಪೋಸ್ಟ್ ಹೆಸರು ಅಸಿಸ್ಟೆಂಟ್ ಲೋಕೋ ಪೈಲಟು. ಪೇ ಲೆವೆಲ್ ಇನ್ 7 ಪೇ ಕಮಿಷನ್ ಪ್ರಕಾರ ಲೆವೆಲ್ 2 ಇರುತ್ತೆ. ಇನಿಷಿಯಲ್ ಪೇ ಅಂದರೆ ಮೂಲ ವೇತನ 19,900 ಇರುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡ್ A1 ಇರುತ್ತೆ. ಏಜ್ 1/7/2024 ಪ್ರಕಾರ 18ರಿಂದ 30 ವರ್ಷ ಇರಬೇಕಾಗಿರುತ್ತೆ. ಟೋಟಲ್ ವೇಕೆನ್ಸೀಸ್ ಒಟ್ಟು 5,696 ಹುದ್ದೆಗಳು ಕಾಲ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು ನೋಡಿ. RRB ವೈಸ್ ಆ್ಯಂಡ್ ರೈಲ್ವೆ ಝೋನ್ ವೈಸ್ ಡೀಟೇಲ್ಡ್ ಡಿಸ್ಟ್ರಿಬ್ಯೂಷನ್ ಆಫ್ ವೇಕೆನ್ಸೀಸ್ ಈಸ್ ಗಿವನ್ ಇನ್ ಅನೆಕ್ಷರ್ B ಅಂತೆ ಮುಂದೆ ಕೊಟ್ಟಿದ್ದಾರೆ, ಅದು ನಾವು ನೋಡೋಣ ನೋಡಿ. ಎಲಿಜಿಬಿಲಿಟಿ ಆಫ್ ದ candidates will be provisional based on details furnished by the candidates in the application. The Railway Recruitment Board will not undertake detailed scrutiny of applications for the eligibility. Therefore, candidature will be accepted only provisionally subject to fulfilling the basic eligibility criteria as required. A candidate must go through the recruitment of educational qualification, age, medical standards, etc. and satisfy themselves that they are eligible for the post. The certificates, documents in support of their educational qualifications and age, caste, category, etc. shall be sought at the time of the documentary verification by RRB. After scrutiny of the certificates, documents of equivalence, age, caste, category, etc. If any claim made in the application is not substantiated by certificates, documents, the candidature of the candidate will be cancelled. Further, during any stage of the recruitment or even thereafter, if it is found that any information about the candidate is false, incorrect, or if the candidate has suppressed any relevant information or the candidate does not satisfy the eligibility criteria for the post, his or candidature will be rejected forthwith. ಆದ್ಮೇಲೆ ತಾವು ನೋಡ್ಕೋಬೇಕು, ನಾನು ಮುಖ್ಯವಾದ ಓದ್ಕೊಂಡು ಹೋಗ್ತಾ ಇದ್ದೀನಿ. ಮೆಡಿಕಲ್ ಫಿಟ್ನೆಸ್ ಕೇಳಿದ್ದಾರೆ, ಏಜ್ 18ರಿಂದ 30 ವರ್ಷ ಇದರ ಪ್ರಕಾರ ಕೊಟ್ಟಿದ್ದಾರೆ ನೋಡಿ. ಸೆಲೆಕ್ಷನ್ ಆಫ್ RRB ವೈಸ್ ರೈಲ್ವೇ ವೈಸ್ ವೇಕೆನ್ಸೀಸ್ indicated in the CEN are provisional and these may increase or decrease as per the recruitment of the railway administrations concerned. Candidates can choose only one railway recruitment board and indicate their performance for railway zones notified under that chosen railway recruitment board only, RRB only. ಆದಮೇಲೆ ನಾನು ಮುಖ್ಯವಾದ ಓದ್ಕೊಂಡು ಹೋಗ್ತಾ ಇದ್ದೀನಿ, ಜಸ್ಟ್ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ನೆಗೆಟಿವ್ ಮಾರ್ಕ್ಸಿಂಗ್ಸ್ ಇದೆ, ಬ್ಯಾನ್ಡ್ ಐಟಮ್ಸ್ ಎಕ್ಸಾಮ್ ಹಾಲಲ್ಲಿ ತಾವು ನೋಡ್ಕೋಬೇಕು. ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು.
ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಮುಖ್ಯವಾದದ್ದು ಮಾತ್ರ ನಾನು ಓದ್ತೀನಿ. ಸುಮಾರು 27 ಪೇಜ್ ಇದೆ. ವಿಡಿಯೋ ತುಂಬ ಲೆಂತ್ ಆಗುತ್ತೆ. ನಿಮಗೆ ಮುಖ್ಯವಾದ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೀನಿ. ನೋಡಿ, ಪೋಸ್ಟಿಂಗು ಝೂನಲ್ಲಿ ಮಾತ್ರ ನೋಡ್ಕೋಬೇಕು. ಫ್ರೀ ಟ್ರೈನ್ ಫೆಸಿಲಿಟೀಸ್ ಮೇ ಬಿ ಇಂಟ್ರ್ಯೂಗೆ ಹೋಗ್ಬೇಕಾದ್ರೆ ತಾವು ಓದ್ಕೋಬೇಕು. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ನೋಡಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಇದು ಮಾಡಿದ್ದಾರೆ. ನೋಡಿ, ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ, ಫೋನ್ ನಂಬರ್ ಕೊಟ್ಟಿದ್ದಾರೆ. ವೇಕೆನ್ಸೀಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆ ಥರ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ಸ್ ಆಫ್ ಮೆಡಿಕಲ್ ಫಿಟ್ನೆಸ್ ನೋಡ್ಕೋಬೇಕು. ನೋಡಿ, ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ A1 ಇರಬೇಕು. ಜನರಲ್ ಫಿಟ್ನೆಸ್ಸು, ಫಿಸಿಕಲ್ ಫಿಟ್ ಇನ್ ಆಲ್ ರೆಸ್ಪೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ವಿಷನ್ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು. ಜಸ್ಟ್ ನಾನು ನೋಡಿ, ಏಜ್ ಲಿಮಿಟು 18ರಿಂದ 30 ವರ್ಷ. ಅದರ ಪ್ರಕಾರ SC/STಗೆ 5 ವರ್ಷ ರಿಲ್ಯಾಕ್ಷನ್ ಇರುತ್ತೆ. OBCಗೆ 3 ವರ್ಷ. ಎಕ್ಸ್ ಸರ್ವಿಸ್ ಮೆನ್ಗೆ ತಾವು ನೋಡ್ಕೋಬೇಕು. ಇದೆಲ್ಲ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ರಿಸರ್ವೇಷನ್ ಯಾವ ರೀತಿ ಅನ್ನೋ ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್. ದಿ ಲೀಸ್ಟ್ ಆಫ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಎಸ್ ಗಿವನ್ ಇನ್ ಅನೆಕ್ಷರ್ ಎ. ಮುಂದೆ ಕೊಟ್ಟಿರ್ತಾರೆ, ನೋಡೋಣ. ಕ್ಯಾಂಡಿಡೇಟ್ ಮಸ್ಟ್ ಆಲ್ರೆಡಿ ಹ್ಯಾವ್ ದ ಪ್ರಿಸ್ಕ್ರೈಬ್ಡ್ ಎಜುಕೇಷನಲ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಯೂನಿವರ್ಸಿಟಿ ಆ್ಯಸ್ ಆನ್ ದ ಲಾಸ್ಟ್ ಡೇಟ್ 19/2/24 for a submission of online application. Those awaiting result for their final examination for the prescribed educational technical qualification should not apply. ನೋಡಿ, ಎಕ್ಸಾಮಿನೇಷನ್ ಫೀಸ್ ಇದೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್. ನೋಡಿ, ಔಟ್ ಆಫ್ ಫೀ 500 an amount 400 shall be refundable duly deducting bank charges and appearing in first stage CBT 500 ಇದೆ. SC/ST, ಎಕ್ಸ್ ಸರ್ವಿಸ್ ಮೆನ್, ಫೀಮೇಲ್, ಟ್ರಾನ್ಸ್ಜೆಂಡರ್ ಇವರಿಗೆಲ್ಲ 250 ಇದೆ. ತಾವು ನೋಡ್ಕೋಬೇಕು, ಡೀಟೇಲ್ ಓದ್ಕೋಬೇಕಿಲ್ಲಿ. ಮೋಡ್ ಆಫ್ ಫೀ ಪೇಮೆಂಟು ಆನ್ಲೈನ್ ಮಾಡಿರುತ್ತೆ. ಮಿನಾರಿಟೀಸ್ ಇದು ತಾವು ನೋಡ್ಕೋಬೇಕು. ಅಫಿಡೇವಿಟ್ ಫಾರ್ ಮಿನಾರಿಟಿ ಕಮ್ಯುನಿಟಿ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಸು ತಾವು ನೋಡ್ಕೋಬೇಕು. ಆನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 50,000 ಆರ್ ಎಲಿಜಿಬಲ್. ಕನ್ಸೆಷನ್ ಫೀ ತಾವು ನೋಡ್ಕೋಬೇಕು. ಇದು ಲೆಸ್ ದ್ಯಾನ್ 50,000 ಅಂತಿದ್ದಾರೆ. ರಿಫಂಡ್ ಆಫ್ ಎಕ್ಸಾಮಿನೇಷನ್ ಫೀ ಅದು ಯಾವ ರೀತಿ ಅನ್ನೋದನ್ನ ತಾವು ನೋಡ್ಕೋಬೇಕು. ವರ್ಟಿಕಲ್ ರಿಸರ್ವೇಷನ್ನು ಕೊಟ್ಟಿದ್ದಾರೆ. ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸುಮಾರು ಕಂಡೀಷನ್ಸ್ ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, NOC ಫ್ರಮ್ ಪ್ರೆಸೆಂಟ್ ಎಂಪ್ಲಾಯರಿಂದ ತರಬೇಕಾಗುತ್ತೆ. ಫಸ್ಟ್ ಸ್ಟೇಜ್ CBT ಯಾವ ರೀತಿ ಅಂತ, ಎಕ್ಸಾಮಿನೇಷನ್ ಪ್ಯಾಟ್ರನ್ ಆಫ್ ಸಿಲೆಬಸ್ ಆಫ್ CBT 1 ಈ ರೀತಿ ಇರುತ್ತೆ. ಮ್ಯಾಥಮೆಟಿಕ್ಸು, ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸು, ಜನರಲ್ ಅವೇರ್ನೆಸ್ಸು. ಸೆಕೆಂಡ್ ಸ್ಟೇಜ್ CBT ನೋಡಿ, ಪ್ಯಾಟ್ರನ್ ಸಿಲೆಬಸ್ ಈ ರೀತಿ ಇರುತ್ತೆ, ತಾವು ನೋಡ್ಕೋಬೇಕು. ಮ್ಯಾಥಮೆಟಿಕ್ಸು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರಿಸೈನಿಂಗು, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಸಿಲೆಬಸ್ ಆಫ್ ಪಾರ್ಟ್ B ತಾವು ನೋಡ್ಕೋಬೇಕು. ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್, ಡಾಕ್ಯುಮೆಂಟ್ರಿ ವೆರಿಫಿಕೇಷನ್, ಹೌ ಟು ಅಪ್ಲೈ. ಆದಮೇಲೆ ನೋಡಿ, ಜೂನ್ ವೈಸು ವೆಬ್ಸೈಟು ಬೇರೆ ಬೇರೆ ಆಗಿರುತ್ತೆ, ಅದು ತಾವು ನೋಡ್ಕೋಬೇಕು. ಬೇರೆ ಬೇರೆ ಝೋನ್ಗೆ ಬೇರೆ ಬೇರೆ ವೆಬ್ಸೈಟ್ ಇರುತ್ತೆ, ತಾವು ನೋಡ್ಕೋಬೇಕು. ಜನರಲ್ ಗೈಡ್ಲೈನ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್, ಜನರಲ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ನೋಡಿ, ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ನು ಕನ್ನಡ ಇದೆ ಇಲ್ಲಿ. ಬೇರೆ ಬೇರೆ ಸ್ಟೇಟ್ಗೆ ಆ ಥರ ಸುಮಾರು 13 ಲ್ಯಾಂಗ್ವೇಜಸ್, ರೀಜನಲ್ ಲ್ಯಾಂಗ್ವೇಜಸ್ ಅಂತ ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು. ವೆರಿಫಿಕೇಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಫಾರ್ಮ್ಯಾಟ್ ಆಫ್ ಸರ್ಟಿಫಿಕೇಟ್ಸ್, ಮಿಸೆಲೇನಿಯಸ್ ಅಬ್ರಿವೇಷನ್ಸ್ ಯೂಸ್ಡ್ ಇನ್ CEN ನೋಡಿ, ತಾವು ನೋಡ್ಕೋಬೇಕು.
ನೋಡಿ, ನೇಮ್ ಆಫ್ ದ ಪೋಸ್ಟು ಅಸಿಸ್ಟೆಂಟ್ ಲೋಕೋ ಪೈಲಟು. ನೋಡಿ, ಎಜುಕೇಷನು ಎ ಮೆಟ್ರಿಕ್ಯುಲೇಷನ್ ಆರ್ SSLC ಪ್ಲಸ್ ITI ಫ್ರಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್ NCVT ಆರ್ ಸ್ಟೇಟ್ SCVT ಇನ್ ದ ಟ್ರೇಡ್ಸ್ ಆಫ್ ಫಿಟ್ಟರ್, ಎಲೆಕ್ಟ್ರಿಷಿಯನ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಮಿಲ್ರೈಟ್ ಮೇಂಟೆನೆನ್ಸ್ ಮೆಕ್ಯಾನಿಕ್, ಮಿಷಿನ್ ರೇಡಿಯೋ ಆ್ಯಂಡ್ TV ಮೆಕ್ಯಾನಿಕ್ಕು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಕು ಇಲ್ಲಿ ಕೊಟ್ಟಿದ್ದಾರೆ. ವೈರ್ಮೆನ್ನು, ಟ್ರ್ಯಾಕ್ಟರ್ ಮೆಕ್ಯಾನಿಕ್ಕು, ಅಮೆಚ್ಯೂರ್ ಆ್ಯಂಡ್ ಕಾಯಿಲ್ ವೈಂಡರು ಮೆಕ್ಯಾನಿಕ್ಕು, ಡೀಸೆಲ್ ಮೆಕ್ಯಾನಿಕ್, ಹೀಟ್ ಇಂಜಿನ್ ಟರ್ನರು, ಮೆಷಿನಿಸ್ಟು, ರಿಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ಕು. ನೋಡಿ, ಮೆಟ್ರಿಕ್ಯುಲೇಷನ್ SSLC ಪ್ಲಸ್ ಕೋರ್ಸ್ ಕಂಪ್ಲೀಟೆಡ್ ಆ್ಯಕ್ಟ್ ಅಪ್ರೆಂಟಿಸ್ಶಿಪ್ ಇನ್ ದ ಟ್ರೇಡ್ಸ್ ಮೆನ್ಷನ್ಡ್ ಅಬೋವ್. ಅಪ್ರೆಂಟಿಸ್ಶಿಪ್ ಆಗಿರಬೇಕಾಗುತ್ತೆ. ಮೆಟ್ರಿಕ್ಯುಲೇಷನ್ ಆ್ಯಂಡ್ SSLC ಪ್ಲಸ್ 3 years ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಆರ್ ಕಾಂಬಿನೇಷನ್ ಆಫ್ ವೇರಿಯಸ್ ಸ್ಟ್ರೀಮ್ಸ್ ಆಫ್ ದಿಸ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಇನ್ ದ ಲಿಯೋ ಆಫ್ ITI. ನೋಡಿ, ಡಿಗ್ರಿ ಇನ್ ದ ಇಂಜಿನಿಯರಿಂಗ್ ಡಿಸಿಪ್ಲಿನ್ಸ್ ಆ್ಯಸ್ ಅಬೋವ್ ವಿಲ್ ಆಲ್ಸೋ ಬಿ ಅಕ್ಸೆಪ್ಟಬಲ್ ಇನ್ ಲಿಯೋ ಆಫ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡಿ, ಡಿಪ್ಲೊಮಾ ಮಾಡಿ ನೀವು ಇಂಜಿನಿಯರಿಂಗ್ ಮಾಡಿದರೆ ಅಕ್ಸೆಪ್ಟಬಲ್ ಅಂತಿದೆ. ತಾವು ನೋಡ್ಕೋಬೇಕು. ನೋಡಿ, ಝೋನ್ ವೈಸು ವೇಕೆನ್ಸಿ ನೋಡಿ, ಬೆಂಗಳೂರು ಸೌತ್ ವೆಸ್ಟ್ ರೈಲ್ವೆ ಇರಬೇಕು. ಅನ್ರಿಸರ್ವ್ಡ್ಗೆ 186 ಇದೆ, SCಗೆ 72 ಇದೆ, STಗೆ 35 ಇದೆ, OBCಗೆ 127 ಇದೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 53 ಇದೆ, ಟೋಟಲು 473 ಇದೆ. ಎಕ್ಸ್ ಸರ್ವಿಸ್ ಮೆನ್ಗೆ 47 ರಿಸರ್ವ್ ಆಗಿರುತ್ತೆ. ತಾವು ನೋಡ್ಕೋಬೇಕು ಯಾವ್ಯಾವ ಝೋನ್ಗೂ, ಯಾವ್ಯಾವ ಸ್ಟೇಟಲ್ಲಿ, ಯಾವ ಡಿಸ್ಟಿಕ್ಕಲ್ಲಿ ಯಾವ ಥರ ಅಂತ ತಾವು ನೋಡಬೇಕು. ಒಟ್ಟು 5696 ಪೋಸ್ಟ್ ಇರುತ್ತೆ. ನೋಡಿ, ಫಾರ್ಮ್ಯಾಟ್ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಫಾರ್ SC/ST ಸ್ಟ್ಯಾಂಡರ್ಡ್ಸು. ಇದೇ ರೀತಿ ಎಲ್ಲ ಕ್ಲಾಸ್ದು ಸರ್ಟಿಫಿಕೇಟ್ಸ್ ಮಾಡಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ನೀವು ಸರ್ಟಿಫಿಕೇಟ್ಸ್ ಮಾಡಿಸಿ ತಾವು ರಿಸರ್ವೇಷನ್ ಕೋರಬಹುದಾಗಿರುತ್ತೆ. ಆದಮೇಲೆ ತಮಗೆ ವಿಡಿಯೋ ಲೈಕ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೀವು ಬೇರೆಯವರಿಗೆ ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತಾ, ತುಂಬ ಜನ ಉದ್ಯೋಗಕ್ಕಾಗಿ ಆತುರಿತಾ ಇರ್ತಾರೆ. ಅಂಥವ್ರಿಗೆ ನೀವು ಶೇರ್ ಮಾಡ್ತೀರಾ ಅಂತ ಕೇಳಿಕೊಂಡು ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.